ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೊಂದು ವೈರ್ಲೆಸ್ ಮೈಕ್ರೋಫೋನು. ಡಿಜಿಟೆಕ್ ಕಂಪ್ನಿದು. ಮಾಡೆಲ್ ನಂಬರು DWM116 ಅನ್ನುವಂಥ ಮೈಕ್ರೋಫೋನು. ಈ ಮೈಕ್ರೋಫೋನದ ಅನ್ಬಾಕ್ಸ್ ವಿಡಿಯೋನ ಈಗ ಆಲ್ರೆಡಿ ನೋಡಿದಿರಿ. ಈ ಮೈಕ್ರೋಫೋನನ್ನು ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಲ್ಯಾಪ್ಟಾಪ್ದಲ್ಲಿ ಕನೆಕ್ಟ್ ಮಾಡಿ ಇದರ ಆಡಿಯೋ ಕ್ವಾಲಿಟಿಯನ್ನು ಟೆಸ್ಟ್ ಮಾಡ್ತೀನಿ. ಈ ಮೈಕ್ರೋಫೋನ್ ಹೆಂಗೆ ವರ್ಕ್ ಆಕತ್ತೆ ಅನ್ನೋದನ್ನು ಈ ಮೈಕ್ರೋಫೋನನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಮೈಕ್ರೋಫೋನನ್ನು ನಾವು ಪರ್ಚೇಸ್ ಮಾಡಿದಾಗ ನಮಗೆ 2 ಟ್ರಾನ್ಸ್ಮಿಟ್ರು, 1 ರಿಸೀವರ್ ಸಿಗ್ತದೆ. ಅಂದರೆ 2 ಮೈಕ್ರೋಫೋನು, 1 ರಿಸೀವರ್ ಸಿಗ್ತದೆ. ಆ 2 ಮೈಕ್ರೋಫೋನ್ದಲ್ಲಿ 1 ಮೈಕ್ರೋಫೋನನ್ನು ನಾನು ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ಸೆಲ್ಟಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದರ ರಿಸೀವರನ್ನು ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ USB ಹಬ್ಬನ್ನು ಕನೆಕ್ಟ್ ಮಾಡಿದ್ದೀನಿ. ಈ ಮೈಕ್ರೋಫೋನ್ ಜೊತೆ ಬರುವಂತಹ OTG ಟೈಪ್ ಸಿ ಟು ಟೈಪ್ ಸಿ OTG ಅಡಾಪ್ಟರ್ ಇದೆ. ಆ ಅಡಾಪ್ಟರ್ ಸಹಾಯದಿಂದ ರಿಸೀವರನ್ನು ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ರಿಸೀವರ್ನ ಆಮೇಲೆ ಟ್ರಾನ್ಸ್ಮಿಟರಿಂದ ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇದೊಂದು ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸ್ ಆಗಿರೋದ್ರಿಂದ ನಾನು ಯಾವುದೇ ಸೆಟ್ಟಿಂಗನ್ನು ಮಾಡಿಲ್ಲ. ನೇರವಾಗಿ ಪ್ಲಗ್ ಆ್ಯಂಡ್ ಪ್ಲೇ ಮಾಡಿ OBS ಸ್ಟುಡಿಯೋದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಮೇಲೆ OBS ಸ್ಟುಡಿಯೋದಲ್ಲಿ ಈ ಮೈಕ್ರೋಫೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಮೊದಲ ಸ್ಟೆಪ್ನಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ ಮತ್ತು ಅದರಿಂದ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಈ ಮೈಕ್ರೋಫೋನನ್ನು ನಾನು ಬಳಸ್ತಾ ಇರುವಾಗ ನನಗೆ ಸ್ವಲ್ಪ ಇದರ ಗೇನು ಕಡಿಮೆ ಅನಿಸ್ತೈತಿ. ಆಡಿಯೋ ರೆಕಾರ್ಡಿಂಗ್ ಗೇನು ಏನಾಗಿದೆ ಅಂತಂದರೆ ಕಡಿಮೆ ಅನಿಸ್ತೈತಿ. ಈ ಮೈಕ್ರೋಫೋನದ ಗೇನನ್ನು ಹೆಚ್ಚು ಮಾಡ್ಕೋಬೇಕು. ಇದರಲ್ಲಿ 3 ಲೆವೆಲ್ ಗೇನ್ ಇದೆ. ಈ 3 ಲೆವೆಲ್ ಗೇನನ್ನು ನಾನು ಇಟ್ಟಿದ್ದೀನಿ. ಆದರೂ ಸಹ ಇದರ ಆಡಿಯೋ ರೆಕಾರ್ಡಿಂಗ್ ಗೇನು ಕಡಿಮೆ ಅನಿಸ್ತಾ ಇದೆ. ಆ ಕಾರಣಕ್ಕಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, OBS ಸ್ಟುಡಿಯೋದಲ್ಲಿ ಆಡಿಯೋ ಸೆಟ್ಟಿಂಗನ್ನು ಮಾಡಿಕೊಂಡು ಇದರ ಮೈಕದ ಗೇನನ್ನು ಹೆಚ್ಚು ಮಾಡ್ತೀನಿ. ಆವಾಗ ಆಡಿಯೋ ರೆಕಾರ್ಡಿಂಗ್ ವ್ಯಾಲ್ಯೂಮ್ ಹೆಂಗೆ ಹೆಚ್ಚಾಕೈತಿ, ಆಮೇಲೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಹೆಂಗಿದೆ, ಆಮೇಲೆ ಆಡಿಯೋ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನು ಪರೀಕ್ಷೆ ಮಾಡೋಣ. ಈಗ ಕನೆಕ್ಟ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ. ಈಗ ಪ್ಲಗ್ ಆ್ಯಂಡ್ ಪ್ಲೇ ಆಗಿ ರೆಕಾರ್ಡಿಂಗ್ ಆಗ್ತಾ ಇದೆ. ಈಗ ಸೆಕೆಂಡ್ ಸ್ಟೆಪ್ಪಿಗೆ ಹೋಗ್ತೀನಿ. ಈ ಸೆಕೆಂಡ್ ಸ್ಟೆಪ್ನಲ್ಲಿ ಈ ಮೈಕ್ರೋಫೋನನ್ನು ಪರ್ಚೇಸ್ ಮಾಡಿದಾಗ ನಮಗೇನು ಸಿಗ್ತದೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಈ ಮೈಕ್ರೋಫೋನನ್ನು ಪರ್ಚೇಸ್ ಮಾಡಿದಾಗ ಈ ರೀತಿ ಬಾಕ್ಸ್ ಇದೆ ರೀ. ಈ ಬಾಕ್ಸಲ್ಲಿ ಇಲ್ಲಿ ಚಿತ್ರ ನೋಡಿಬಿಡೋಣ. ಯಾಕಂದರೆ ಇದೇ ಮೈಕ್ರೋಫೋನನ್ನು ನಾನು ಬಳಸ್ತಾ ಇರೋದ್ರಿಂದ ಇಲ್ಲಿ ಬಾಕ್ಸ್ ಅಂದರೆ ಚಾರ್ಜಿಂಗ್ ಕೇಸ್ ಇದೆ. ಈ ಚಾರ್ಜಿಂಗ್ ಕೇಸಲ್ಲಿ 2 ಟ್ರಾನ್ಸ್ಮಿಟರ್ ಬರ್ತಾವೆ, 1 ರಿಸೀವರು. ಅಂದರೆ 2 ಮೈಕ್ರೋಫೋನು, 1 ರಿಸೀವರ್ ಇದೆ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, OTG 2 OTG ಬರ್ತಾವೆ. ಅಂದರೆ ಟೈಪ್ ಸಿ ಟು ಟೈಪ್ ಸಿ OTG ಇದೆ. ಆಮೇಲೆ ಟೈಪ್ ಸಿ ಟು ಲೈಟ್ನಿಂಗ್ ಕೇಬಲ್ ಇದೆ, ಲೈಟ್ನಿಂಗ್ ಕನ್ವರ್ಟರ್ ಇದೆ. ಇಷ್ಟು ಈ ಮೈಕ್ರೋಫೋನ್ ಜೊತೆ ಬರ್ತೈತಿ. ಆಮೇಲೆ ಈ ಕೇಸ್ ಇದೆಯಲ್ಲ, ಈ ಕೇಸನ್ನು ಚಾರ್ಜ್ ಮಾಡಲಿಕ್ಕೆ ಟೈಪ್ ಸಿ ಟು USB ಕೇಬಲ್ ಇದೆ. ಇಷ್ಟು ಈ ಮೈಕ್ರೋಫೋನ್ ಜೊತೆ. ಆಮೇಲೆ ಕೆಲವೊಂದು ಪೇಪರ್ಸ್ ಬರ್ತವೆ, ಯೂಸರ್ ಮ್ಯಾನ್ಯುವಲ್ಲು ಬರ್ತೈತಿ. ಇಷ್ಟೇ ಈ ಮೈಕ್ರೋಫೋನನ್ನು ನಾವು ಪರ್ಚೇಸ್ ಮಾಡಿದಾಗ. ಈಗ ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಂತಂದರೆ, ಈ ಮೈಕ್ರೋಫೋನನ್ನು ರಿವ್ಯೂ ಮಾಡೋಣ. ಇಲ್ಲಿ ನೋಡ್ರಿ, ಒಂದು ರಿಸೀವರನ್ನು ಆಲ್ರೆಡಿ ಬಳಸ್ತಾ ಇದ್ದೀನಿ. ಇನ್ನೊಂದು ರಿಸೀವರ್ ಇದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಡಿಫಾಲ್ಟ್ ಆಗಿ ಇಷ್ಟಿರ್ತೈತಿ. ಫಸ್ಟ್ನೇ ಲೈಟ್ ಕಾಣಿಸ್ತೈತೆ ಅಲ್ರಿ, ಇದು ಫೇರಿಂಗು. ರಿಸೀವರು ಮತ್ತು ಟ್ರಾನ್ಸ್ಮಿಟರು ಫೇರ್ ಆಗಿದೆಯಲ್ಲ ಅನ್ನೋದನ್ನು ಇಂಡಿಕೇಟ್ ಮಾಡ್ತೈತಿ ಫಸ್ಟ್ನೇ ಲೈಟು. ಎರಡನೇದ್ದು
ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಗಿದೆಯೋ ಇಲ್ಲ ಅನ್ನೋದನ್ನು ತೋರಿಸ್ತೈತಿ. ಆಮೇಲೆ ಥರ್ಡ್ ಇದೆ, ಇದು ರಿವರ್ಬ್ ಮೋಡು. ಈ ರಿವರ್ಬ್ ಮೋಡು ಅಲ್ಲಿಗೆ ಹೋಗ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಡಬಲ್ ಕ್ಲಿಕ್ ಮಾಡಬೇಕು. ಥರ್ಡ್ ಎನೇಬಲ್ ಆಯಿತು. ಈಗ ಆಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಲ್ಲ, ರಿವರ್ಬ್ ಮೋಡ್ನಲ್ಲಿ ರೆಕಾರ್ಡ್ ಆಗ್ತಾ ಇದೆ, ಹೌದಾ? ಆಮೇಲೆ ಈ ಮೋಡನ್ನು ಚೇಂಜ್ ಮಾಡಲಿಕ್ಕೆ ಇದು ಯೆಲ್ಲೋ ಬಟನ್ ಇದೆ ನೋಡ್ರಿ, ಇದು ಮೋಡ್ ಬಟನ್ ಆಗಿ ವರ್ಕ್ ಆಕತಿ. ಆಮೇಲೆ ಪವರ್ ಆನ್ ಆಫ್ ಬಟನ್ ಆಗಿನೂ ವರ್ಕ್ ಆಕತಿ. ಆಮೇಲೆ ಇಲ್ಲಿ 3 ಡಾಟ್ ಕಾಣಿಸ್ತಾವ ನೋಡ್ರಿ, ಇವೇನು ಅಂತಂದ್ರೆ ಚಾರ್ಜ್ ಆಗಲಿಕ್ಕೆ ಚಾರ್ಜಿಂಗ್ ಕೇಸ್ನಲ್ಲಿ ಹಾಕ್ತೀವಲ್ಲ ಅದು, ಇದ್ರ ಮುಖಾಂತರ ಚಾರ್ಜಿಂಗ್ ಆಕತಿ. ಆಮೇಲೆ ಇಲ್ಲಿ ಗ್ರಿಲ್ ಆಕೈತೆ. ಈಗ ನಾವು ಮಾತಾಡುವಂಥ ಆಡಿಯೋನ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಈ ಸ್ಟೀಲಿಂದ ಇದೆಲ್ಲ ಅದ್ರ ಮುಖಾಂತರ ಪಾಸ್ ಆಕತಿ. ಆಮೇಲೆ ಇದು ಶರ್ಟಿಗೆ ಹಾಕೊಳ್ಳಿಕ್ಕೆ 2 ಮ್ಯಾಗ್ನೆಟ್ ಇದಾವೆ ನೋಡ್ರಿ, ಈ ರೀತಿ ಮ್ಯಾಗ್ನೆಟ್. ಆಮೇಲೆ ಇದ್ರ ಸೈಜ್ ಬಂದು ಒಂದು 5 ರೂಪಾಯಿ ಕಾಯಿನ್ ಇದೆಯಲ್ಲ ಅಷ್ಟು ಸೈಜ್ ಇದೆ ನೋಡ್ರಿ, ಗೊತ್ತಾಯ್ತಾ? ಈಗ ಇದರ ಸ್ಟ್ರಕ್ಚರನ್ನು ತಿಳ್ಕೊಂಡ್ವಿ. ಈಗ ರಿವರ್ಡ್ ಮೋಡ್ನಲ್ಲೇ ಇಲ್ಲಿವರೆಗೆ ನಾನು ಮಾತಾಡಿದ್ದು ರೆಕಾರ್ಡ್ ಆಗಿದೆ. ಈಗ ರಿವರ್ಡ್ ಮೋಡಿಂದ ಹೊರಬರ್ಬೇಕಂದ್ರೆ ಈ ಯೆಲ್ಲೋ ಬಟನನ್ನು ಕಂಟಿನ್ಯೂಸ್ ಆಗಿ 2 ಸಲ ಪ್ರೆಸ್ ಮಾಡಬೇಕು. ಈಗ ರಿವರ್ಡ್ ಮೋಡು ಆಫ್ ಆಯಿತು. ಇನ್ನು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡಿದ್ದೇವೆ. ಇಲ್ಲಿವರೆಗೂ ಯಾವುದೇ ಥರದ ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾಪ್ಚರ್ ಆಗಿಲ್ಲ. ಈಗ ಇದನ್ನು ಆಫ್ ಮಾಡ್ತೇನೆ ನೋಡ್ರಿ, ಒಂದೇ ಸಾರಿ ಸಿಂಗಲ್ ಕ್ಲಿಕ್ನಿಂದ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಡಿಸೇಬಲ್ ಮಾಡ್ಬೋದು. ಮಾಡಿದೆ, ಈಗ ಆಫ್ ಆಯಿತು. ಜಸ್ಟ್ ಇದು ರಿಸೀವರ್ ಮೈಕ್ರೋಫೋನ್ ಫೇರ್ ಆಗಿದ್ದಷ್ಟೇ ಲೈಟ್ ತೋರಿಸ್ತಾ ಇದೆ, ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಗಿಲ್ಲ. ಆಗಲಿಕ್ಕೆ ನೀವು ಆಡಿಯೋ ಕೇಳಿಸ್ಕೊಂಡ್ರಲ್ಲ, ಏನಾಗಿತ್ತು ಅಂತಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಗಿತ್ತು. ಆಮೇಲೆ ರಿವರ್ಬ್ ಮೋಡ್ನಲ್ಲಿ ನಾನು ಆಡಿಯೋ ರೆಕಾರ್ಡ್ ಮಾಡಿದ್ದೀನಿ. ರಿವರ್ಬ್ ಮೋಡ್ ಮೀನ್ಸ್ ಇದು ಇಕೋ ಇಫೆಕ್ಟ್ ಇರ್ತೈತಿ, ಅವಾಗ ಆಡಿಯೋ ಕೇಳಿಸ್ಕೊಂಡ್ರಿ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಮತ್ತು ರಿವರ್ಬ್ ಮೋಡ್ನಿಂದ ಹೊರಗೆ ಬಂದಿದ್ವಿ. ಈಗ ಬರುವಂಥ ಆಡಿಯೋ ಹೇಗಿದೆ ಅನ್ನೋದನ್ನು ಗಮನಿಸ್ರಿ. ಹಾಗೆ ಇನ್ನು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಇನೇಬಲ್ ಮಾಡ್ತೀನಿ. ಆವಾಗ ಈಗ ಆಡಿಯೋ ಹೆಂಗೆ ಬರ್ತದೆ ಅನ್ನೋದನ್ನು ಗಮನಿಸ್ರಿ. ಇಲ್ಲಿ ಫ್ಯಾನ್ ಇದೆ ನೋಡ್ರಿ, ಫ್ಯಾನ್ ಸೌಂಡ್ ಹಿಡಿತೀನಿ. ಈಗ ಫ್ಯಾನ್ ಜೋರಾಗಿ ಇಟ್ಟಿದ್ದೀನಿ, ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಹೆಂಗೆ ಕ್ವಾಲಿಟಿ ಬರ್ತೈತೆ ಆಡಿಯೋ, ಬ್ಯಾಕ್ಗ್ರೌಂಡ್ ಫ್ಯಾನಿಂದ ಸೌಂಡನ್ನು ಇದು ಕ್ಯಾಪ್ಚರ್ ಮಾಡ್ತೈತೆ ಇಲ್ಲ ಅನ್ನೋದನ್ನು ಗಮನಿಸೋಣ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಆಫ್ ಮಾಡ್ತೀನಿ ನೋಡ್ರಿ. ಈಗ ಸೌಂಡ್ ಹೆಂಗೆ ಬರ್ತೈತೆ ನೋಡ್ರಿ, ಬ್ಯಾಕ್ಗ್ರೌಂಡ್ ಫ್ಯಾನಿನ ಸೌಂಡನ್ನು ಕ್ಯಾಪ್ಚರ್ ಮಾಡ್ತೈತೆ ಇಲ್ಲ ಅನ್ನೋದನ್ನು ನೋಡೋಣ. ಮತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡ್ತೀನಿ. ಈಗ ಗಮನಿಸಿದ್ರಲ್ಲ ಸ್ನೇಹಿತರೆ, ಈ ಮೈಕ್ರೋಫೋನನ್ನು ಬಳಸ್ಕೊಂಡು ಆಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ವಿಡಿಯೋದಲ್ಲಿ ಈ ಮೈಕ್ರೋಫೋನು ಹೆಂಗಿದೆ ಅನ್ನೋದನ್ನು ಟೆಸ್ಟ್ ಮಾಡೋ ಸಲುವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಗೊತ್ತಾಯ್ತಾ? ಈಗ ನೋಡ್ರಿ, ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಮಾಡಿ ಫ್ಯಾನ್ ಸೌಂಡ್ ಇಟ್ಕೊಂಡು ಸುತ್ತಮುತ್ತಲ ಡಿಸ್ಟರ್ಬೆನ್ಸ್ ಇದೆ, ಆ ಡಿಸ್ಟರ್ಬೆನ್ಸ್ದಲ್ಲೇ ನಾನು ಆಡಿಯೋ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಕ್ವಾಲಿಟಿಯನ್ನು ಟೆಸ್ಟ್ ಮಾಡೋಣ. ಇಷ್ಟ ಆಯಿತು. ಇನ್ನು 2ನೇ ಹಂತದಲ್ಲಿ ಸೆಕೆಂಡ್ ಸ್ಟೆಪ್ನಲ್ಲಿ ನಾವೇನು ಮಾಡೋಣ ಅಂತಂದರೆ, OBS ಸ್ಟುಡಿಯೋದಲ್ಲಿ ಆಡಿಯೋನ ಸೆಟಪ್ ಮಾಡ್ಕೊಂಡು ಆಡಿಯೋ ಕ್ವಾಲಿಟಿಯನ್ನು ಹೆಂಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಇಲ್ಲಿ ಫಿಲ್ಟರ್ಸ್ ಅಂತ ಕಾಣ್ತಾ ಇದೆ ನೋಡ್ರಿ, ಈ ಫಿಲ್ಟರ್ದಲ್ಲಿ ಫಿಲ್ಟರ್ನ ಕ್ಲಿಕ್ ಮಾಡಿ ಆಡಿಯೋ ಫಿಲ್ಟರ್ಸ್ ಅಂತ ಬರ್ತೈತಿ. ಆಮೇಲೆ ಓಪನ್ ಸ್ಪೇಸ್ ಇದೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಏನು ಮಾಡೋಣ ಅಂತಂದರೆ, ಮೊದಲಿಗೆ ನಾಯ್ಸ್ ಸಪ್ರೆಷನನ್ನು ಹಾಕೋಣ.
ಅಂದರೆ ಇದು ನಾಯ್ಸ್ ಸಪ್ರೆಷನ್ ಅಂತಂದರೆ ಈಗ ಹೆಂಗೆ ಮೈಕ್ರೋಫೋನ್ದಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನು ಎನೇಬಲ್ ಮಾಡ್ತೀವಿ, ಹಾಗೆ OBS ಸ್ಟುಡಿಯೋದಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನು ಎನೇಬಲ್ ಮಾಡ್ದಂಗೆ ಮಾಡ್ಕೊಂಡ್ವಿ. ಎರಡನೇದ್ದು, ಇದು ಈ ಮೈಕ್ರೋಫೋನ್ ಅದ ಗೇನು ನನಗೆ ಕಡಿಮೆ ಅನಿಸ್ತಾ ಇದೆ, ಅದನ್ನು ನಾನು 10 dB ಇಡ್ತೀನಿ. ಅದನ್ನು ಹೆಂಗೆ ಇಡಬೇಕು ಅಂತಂದರೆ ಇಲ್ಲಿ ಗೇನ್ ಅಂತಿದೆ ನೋಡ್ರಿ, ಓಕೆ ಕೂಡ ಈ ಮೈಕ್ರೋಫೋನ್ದಲ್ಲಿ ರಿಸೀವರ್ದಲ್ಲಿ ಗೇನ್ ಬಟನ್ ಇದೆ, ಅದನ್ನು 3rd ಲೆವೆಲ್ದೊಳಗೆ ಇಟ್ಟಿದ್ದೀನಿ ನಾನು. ಹಾಗೆ ಈಗ OBS ಸ್ಟುಡಿಯೋದಲ್ಲಿ ಗೇನ್ ಲೆವೆಲನ್ನು ನಾನು ಈಗ 0 dB ಇದೆ, ಇದನ್ನು ನಾನು 10 dB ಇಡ್ತೀನಿ. ಎಷ್ಟು 10 dB 20 dB ವರೆಗೂ ಇಟ್ಕೋಬಹುದು. 20 dB ಇಟ್ಕೊಂಡು ಅಂದ್ರೆ ಅದು ನಾಯ್ಸ್ ಏನಾಕತಿ ಫಿಲ್ಟರ್ ಆಕತಿ. ಅದಕ್ಕೆ ನಾನು 20 dB ಅನ್ನ ಇಟ್ಕೊಂಡು ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಕ್ಲೋಸ್ ಮಾಡ್ಕೊಂಡು ಈಗ ನೋಡ್ರಿ ಇಲ್ಲಿ ಸೌಂಡ್ ಆಡಿಯೋ ಬಾರ್ ಇದೆ ನೋಡ್ರಿ, ವೇವ್ಸ್ ಹೆಂಗ. ಈಗ ಮೈಕನ್ನ ನಾನು ದೂರ ಇಟ್ಕೊಂಡ್ರು, ಆಮೇಲೆ ಸ್ಲೋ ಆಗಿ ಲೋ ವಾಯ್ಸ್ನೊಳಗೆ ಮಾತಾಡಿದ್ರು ಅದೇನಾಕತಿ ರೆಡ್ ಲೆವೆಲ್ ದಾಟಿ ಹೋಗ್ತೈತಿ, ಬಾರ್ ರೆಡ್ ಆಕೈತಿ ನೋಡ್ರಿ, ಹೌದಾ. ಇರ್ಲಿ ಇಷ್ಟೇ, ಈಗ ರೆಡ್ ಆದ್ರೂ ಪರವಾಗಿಲ್ಲ. ಈಗ ಆಡಿಯೋ ಕ್ವಾಲಿಟಿ ಹೆಂಗ್ ಬರ್ತದೆ ಅನ್ನೋದನ್ನ ಟೆಸ್ಟ್ ಮಾಡೋಣ ನಾವು. ಈಗ ನೋಡ್ರಿ ಸೀನ್ 1 ಗೆ ಹೋಗ್ತೀನಿ. ಹಲೋ, ಇಲ್ಲಿ ರೆಡ್ ಬರುದಿಲ್ಲ. ಸೀನ್ 1 ಗೆ ಮಾಡಿ ಹಲೋ ಅತಿ ಹತ್ರ ಇಟ್ಕೊಂಡು ಮಾತಾಡಿದಾಗ ಅದು ರೆಡ್ಡಿಗೆ ಬರ್ತೈತಿ, ಈಗ ದೂರ ಇದ್ರೆ ಬರುದಿಲ್ಲ. ಈಗ ನೋಡ್ರಿ ಸೆಟ್ಟಿಂಗ್ ಅನ್ನ ಇನ್ನೊಮ್ಮೆ ತೋರಿಸ್ತೀನಿ. ಈಗ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ಗೆ ಫಿಲ್ಟರ್ಸ್ ಅನ್ನ ಏನ್ ಹಾಕಿದ್ದೇನೆ ನೋಡ್ರಿ, ನಾಯ್ಸ್ ಸಪ್ರೆಷನ್ ಹಾಕಿದ್ದೀನಿ, ಗೇನು 10 dB ಇಟ್ಟಿದ್ದೀನಿ. ಈಗ ಕ್ಲೋಸ್ ಮಾಡಿದ್ದೀನಿ. ಈಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದನ್ನ ಟೆಸ್ಟ್ ಮಾಡೋಣ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3, ಮೈಕ್ ಟೆಸ್ಟಿಂಗ್ 1 2 3. ಸ್ನೇಹಿತರೆ, ನಾನು ಅತಿ ಹೆಚ್ಚು ಹೇಳೋದಕ್ಕಿಂತ ಈಗ ನಾವು ಬಳಸುವಂಥ ಮೈಕ್ರೋಫೋನ್ ಅದ ಗೇನ್ ಕಡಿಮೆ ಅನಿಸಿತ್ತಂದ್ರೆ ನಾವೇನು ಮಾಡ್ಕೋಬೇಕು, ಈಗ ಮಾಡಿದ್ನಲ್ಲ ನಾಯ್ಸ್ ಸಪ್ರೆಷನ್ ಹಾಕ್ಬೇಕು ಫಸ್ಟಿಗೆ ಫಿಲ್ಟರ್ಸನ್ನು, ಹಾಗೆ ಏನು ಹಾಕಬೇಕು, ಎರಡನೇದಾಗಿ ಗೇನ್ ಫಿಲ್ಟರ್ನ ಹಾಕಿ ಅದು ಗೇನನ್ನು 10 dB ಇಟ್ಕೊಂಡು ಆಡಿಯೋ ರೆಕಾರ್ಡ್ ಮಾಡಿಕೊಂಡು ಅಂದರೆ ನಾವು ಎಷ್ಟೋ ಸ್ಲೋ ಆಗಿ ಮಾತಾಡಿದ್ರು, ಲೋ ವಾಯ್ಸಲ್ಲಿ ಮಾತಾಡಿದ್ರು ಪರ್ಫೆಕ್ಟಾಗಿ ಆಡಿಯೋ ರೆಕಾರ್ಡ್ ಆಗ್ತೈತಿ. ಆಮೇಲೆ ಇಷ್ಟು ಮಾಡಬೇಕಾಗಿದ್ದು OBS ಸ್ಟುಡಿಯೋದಲ್ಲಿ. ಹಾಗೆಯೇ ಮೈಕ್ದಲ್ಲಿ ಇರುವಂಥ ಗೇನನ್ನು ನಾವು ಪೂರ್ಣ ಎಷ್ಟು ಲೆವೆಲ್ ಇರ್ತೈತಲ್ಲ ಅಷ್ಟು ಲೆವೆಲ್ ಆ ಗೇನನ್ನು ಇಟ್ಕೋಬೇಕು. ಈಗ ನೋಡ್ರಿ, ಈಗ ಮೈಕ್ರೋಫೋನ್ದಲ್ಲಿರುವಂತಹ ಗೇನನ್ನು ಪೂರ್ಣ ಎಷ್ಟು ಲೆವೆಲ್ ಇದೆಯಲ್ಲ ಅಷ್ಟು ಲೆವೆಲ್ ಇಟ್ಕೊಂಡು ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದು ಮೈಕ್ರೋಫೋನ್ದಲ್ಲಿ ಮಾಡ್ಕೊಂಡಂಥ ಸೆಟ್ಟಿಂಗು. ಈಗ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತಂದು ನಾನು ಏನು ಮಾಡಿದ್ದೀನಿ, OBS ಸ್ಟುಡಿಯೋದಲ್ಲಿ ಗೇನ್ ಹಚ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಷ್ಟು ಇದು OBS ಸ್ಟುಡಿಯೋದಲ್ಲಿ ಮಾಡ್ಕೊಂಡಂಥ ಸೆಟ್ಟಿಂಗು. ಈಗ ಸೀನ್ 1ದಲ್ಲಿ ರೆಕಾರ್ಡ್ ಮಾಡಿದ್ನಲ್ಲ ಅವಾಗ ಆಡಿಯೋ ಕ್ವಾಲಿಟಿ ಹೆಂಗಿದೆ, ಈಗ ಸೀನ್ 3ದಲ್ಲಿ ಫಿಲ್ಟರ್ಸ್ ಅನ್ನ ಹಾಕಿ ಆಡಿಯೋ ರೆಕಾರ್ಡ್ ಮಾಡಿದಾಗ ಹೆಂಗೆ ಆಡಿಯೋ ಕ್ವಾಲಿಟಿ ಇದೆ, ಇವೆರಡನ್ನ ಕಂಪೇರ್ ಮಾಡ್ಕೊಳ್ರಿ. ಆಮೇಲೆ ನೀವು ಯಾವುದೇ ಕಂಟೆಂಟ್ ಕ್ರಿಯೇಟರ್ನ ಮಾಡುವಾಗ ನೀವು ಈಗ ಇಲ್ಲಿ ತೋರಿಸಿದಂತೆ ಇಷ್ಟು ಸೆಟ್ಟಿಂಗ್ ಮಾಡಿಕೊಂಡು ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾದಲ್ಲಿ ಉತ್ತಮವಾದ ಆಡಿಯೋ ಸಿಗ್ತೈತಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ, ಆಮೇಲೆ ಈ ವಿಡಿಯೋನ ನೋಡಿದ್ರಲ್ಲ, ನಿಮಗೆ ಆಡಿಯೋ ಕ್ವಾಲಿಟಿ ಮತ್ತು ವಿಡಿಯೋ ಚೆನ್ನಾಗಿ ಬಂದಿದೆ, ಆಮೇಲೆ ಇಲ್ಲಿ ಕೊಟ್ಟಂಥ ಮಾಹಿತಿ ನಿಮಗೆ ಚೆನ್ನಾಗಿ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿರಿ. ಆಮೇಲೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ತಿಳಿಸ್ಬೇಕಂತ ಆಗಿದ್ದರೆ ಶೇರ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.